ಹೇ ನಮಸ್ಕಾರ ಸ್ನೇಹಿತರೆ. ಇವತ್ತು ಸಂಡೇ ಮಧ್ಯಾಹ್ನ ಸಿಕ್ಕಾಪಟ್ಟೆ ಬಿಸಿಲಿದೆ ಹೊರಗಡೆ. ಟೈಮ್ ಬಂದ್ಬಿಟ್ಟು ಆಲ್ಮೋಸ್ಟ್ ಒಂದು 2:30 ಆಗಿದೆ. ನಂದು ಕಾರಲ್ಲಿ ಏನೋ ಒಂದು ಪ್ರಾಬ್ಲಮ್ ಇದೆ ವೀಲಲ್ಲಿ. ಅದೇನು ಪ್ರಾಬ್ಲಮ್ ಅಂದರೆ ತೋರಿಸ್ತೀನಿ. ಇಲ್ಲಿ ಅನ್ನೋದೊಂದು ಕಾರ್ ಆ್ಯಪ್ ಇದೆ, ಆ್ಯಪಲ್ಲಿ ತೋರಿಸ್ತೀನಿ ನಿಮಗೆ. ಒಂದು ನಿಮಿಷ ನೋಡಿ. ಇಲ್ಲಿ ನಂದು ಸ್ಕ್ರೀನ್ ಒಂದು ಡಿಸ್ಪ್ಲೇ ಸ್ಕ್ರೀನ್ ಒಂದು ಹೋಗಿದೆ. ಬಟ್ ಹೊಸ ಫೋನ್ ಆಲ್ರೆಡಿ ಇದೆ. ಈ ಹಳೆ ಫೋನಿಂದ ಹೊಸ ಫೋನಿಗೆ ಟ್ರಾನ್ಸ್ಫರ್ ಆಗಬೇಕಾದ್ರೆ ಅದು ತುಂಬ ಸ್ವಲ್ಪ ಲೇಜಿತನ. ಸೊ ಇದರಲ್ಲಿ ಏನಾಗಿದೆ ಅಂದರೆ ಆ್ಯಪಲ್ಲಿ ಇಲ್ಲಿ ಚೆಕ್ ಸ್ಟೇಟಸಲ್ಲಿದೆ ನೋಡಿ. ಲೆಫ್ಟ್ ಹ್ಯಾಂಡ್ ಸೈಡ್ ರೇರ್ ವೀಲ್ ನೋಡಿ, ಅಲ್ಲಿ 2.7 ಅಂತ ತೋರಿಸ್ತಾ ಇದೆ. ಅಂದರೆ ಏನಾಗಿದೆ ಅಂದರೆ ಆಲ್ಮೋಸ್ಟ್ 1 ತಿಂಗಳಾಯಿತು ಅದು ಸ್ಲೋ ಆಗಿ ಏರ್ ಲೀಕ್ ಆಗ್ತಾ ಇದೆ. ಪಂಚರ್ ಆಗಿದೆನೋ ಏನಾಗಿದೆ ಗೊತ್ತಿಲ್ಲ. ನಾನು ಏನು ಮಾಡಿದ್ದೀನಿ ಅಂದರೆ ಒಂದು ಏರ್ ಪಂಪ್ ತೊಗೊಂಡಿದ್ದೀನಿ, ಎಲೆಕ್ಟ್ರಿಕಲ್ ಏರ್ ಪಂಪ್ ತೊಗೊಂಡಿದ್ದೀನಿ. ಆ ಏರ್ ಪಂಪಲ್ಲಿ ನಾನು ಪಂಪ್ ಮಾಡ್ತಾ ಇರ್ತೀನಿ. ಅದು ಕಡಿಮೆ ಆದಾಗಲ್ಲ ಪಂಪ್ ಮಾಡೋದು, ಮತ್ತೆ ಹಾಕೋದು, ಮತ್ತೆ ಕಡಿಮೆ ಆದಾಗಲ್ಲ ಮತ್ತೆ ಹಾಕೋದು. ಇದೇ ಸೈಕಲ್ ರಿಪೀಟ್ ಆಗ್ತಾ ಆಗ್ತಾ ಒಂದು ಆಲ್ಮೋಸ್ಟ್ ಒಂದು 2-3 ಮಂತ್ಸ್ ಆಯಿತು. ಸೊ ಇವತ್ತು ಸಂಡೇ ಬೇರೆ ಹೇಗೂ ಫ್ರೀ ಟೈಮ್ ಇದೆ. ಈಗ ಹೋಗ್ಬಿಟ್ಟು ನಾನು ತೋರಿಸ್ತೀನಿ ಇಲ್ಲಿ ಎಲ್ಲ ಹೇಗೆ ಚೆಕ್ ಮಾಡ್ತಾರೆ, ಟೈರ್ ಪಂಚರ್ ಎಲ್ಲ ಹೇಗೆ ಚೆಕ್ ಮಾಡ್ತಾರೆ ಅಂತ ತೋರಿಸ್ತೀನಿ. ಬನ್ನಿ ಹೋಗೋಣ ಸರ್. ಓಕೆ ಬನ್ನಿ ಸ್ನೇಹಿತರೆ. ಇಲ್ಲಿಂದ ಹತ್ತಿರ ನಮ್ಮ ಮನೆ ಹತ್ತಿರ ಇದೆ ಒಂದು ಕಾರ್ ವಾಶ್ ಮಾಡ್ತಾರೆ, ಆಮೇಲೆ ಪಂಚರ್ ತೆಗಿತಾರೆ. ಕಾರ್ ಸರ್ವಿಸ್ ಸೆಂಟರ್ ಇದೆ, ಒಂದು ಚಿಕ್ಕ ಅಂಗಡಿ ಇದೆ ಗಲ್ಲಿಯಲ್ಲಿ. ವಿಶ್ವದ ಫ್ರಂಟ್ ಈ ಚಿಕ್ಕ ಅಂಗಡಿ ಗಲ್ಲಿಯಲ್ಲಿ ಹೋಗ್ಬಿಟ್ಟು ತೋರ್ಸೋಣ ಅವರು ಹೇಗೆ ಮಾಡ್ತಾರೆ ಅನ್ನೋದು. ಬನ್ನಿ ಅಲ್ಲಿ ಹೋಗ್ಬಿಟ್ಟು ನೋಡೋಣ ಅವ್ರದ್ದು ಕಾಸ್ಟ್ ಏನಾಗುತ್ತೆ, ಅವ್ರು ಯಾವ ಥರ ಅವ್ರ ಹತ್ರ ಟೂಲ್ಸ್ ಇದೆ, ಯಾವ ಥರ ಫಿಕ್ಸ್ ಮಾಡ್ತಾರೆ ಅನ್ನೋದು ನಿಮ್ಗೊಂದು ಇದೊಂದು ಜಸ್ಟ್ ಒಂದು ಚಿಕ್ಕ ಇನ್ಫಾರ್ಮೇಷನ್ ಅಷ್ಟೇ. ಬನ್ನಿ ಸ್ನೇಹಿತರಲ್ಲಿ ಹೋಗೋಣ. ಓಕೆ ಲೆಟ್ಸ್ ಗೋ. ಬನ್ನಿ ಚಿಕ್ಕ ಗಲ್ಲಿಯಲ್ಲಿ ಹೋಗೋಣ ನಾವು. ಈ ಗಲ್ಲಿಯಲ್ಲಿ ಹೋಗ್ಬಿಟ್ಟು ಸಿಕ್ಕಾಪಟ್ಟೆ ಕಾರ್ಸ್ ಇದೆ. ಅದು ಈ ಚಿಕ್ಕ ಗಲಿಯಲ್ಲಿ ಇಲ್ಲ ಕಾರ್ ವಾಷಿಂಗ್ ಎಲ್ಲ ಮಾಡ್ತಾಯಿದ್ರೆ ನನಗೆ ಕಾಣ್ತಾ ಇಲ್ಲ. ಒಂದು ನಿಮಿಷ. ಇದಾಗ ಲೋ ಚೀಲ现在可以吗？试一下喽，很久没来过嘞。啊？很久没来洗过车，先试一下。现在我不在深圳。对呀。我在那个我在另外一个地方。很久没有看过你。对，现在等一下呢，现在我看一下那个有很多人吗？ಸಿಕ್ಕಾಪಟ್ಟೆ ರಶ್ ಇದೆ ಇವನ ಹತ್ರ ಸಿಕ್ಕಾಪಟ್ಟೆ. ಹಾಂ ಚೆಕ್ ಕಂಬುತ್ತ ಹನುಮಾನ್ ಚೆಕ್ ಮಾಡ್ತಾ ಇದ್ದಾರೆ ಅವರು. ಈ ಕೆನ್ಶೋ ಕಮ್ಮಿ ನೋಡಿ, ಅಲ್ಲಿ ಹಿಂಗೆ ಚೆಕ್ ಮಾಡ್ತಾ ಇದ್ದಾರೆ ನೋಡಿ. ನನಗೆ ಮುಂದೆ ಹೋಗು ಅಂತ ಹೇಳ್ತಾ ಇದ್ದಾರೆ, ಚೆಕ್ ಮಾಡ್ತಾ ಇದ್ದಾರೆ. ಸೂಫು ಹಾಂ ಖಾಲಮ್ಮ ಬೇಕಂದವ ಇನ್ನು ಸಿಕ್ಕಿರತ್ತೆ ಹೇಳ್ತಾರೆ ಅವರು. ಚೆಕ್ ಮಾಡ್ತಾರೆ ನೋಡಿ ಈ ಥರ. ಓಕೆ ಖಂದಮ್ಮ ಅವ್ನ ಮೇಲೆ ಚೆಕ್ ಮಾಡ್ತಾರೆ ಅವರು ನೋಡಿ. ಚೆಕ್ ಮಾಡ್ತಾನೆ ಇದ್ದಾರೆ ಅವರು ನೋಡಿ. ಫುಲ್ ರಶ್ ಆಗಿಬಿಟ್ಟಿದೆ. ಅವ್ರು ಕೇಳ್ತಾ ಇದ್ದು ಓಕೆ ಮತ್ತೆ ರಿವರ್ಸ್ ಬಾ ಅಂತ ಹೇಳ್ತಾರೆ ಅವರು. ರಿವರ್ಸ್ ಹೋಗ್ತಾ ಇದ್ದೀನಿ ನಾನು, ರಿವರ್ಸ್ ಹೋಗ್ತಾ ಇದ್ದೀನಿ ನೋಡಿ. ಸಿಕ್ಕಾಪಟ್ಟೆ ರಶ್ ಇದೆ. wait a moment, I should go here. ಸ್ಟಾರ್ಟ್ ಆರ್ ನಾಟ್ ನೋಡಿ. ಮುಂದೆ ನೋಡಿ ಸಿಕ್ಕಾಪಟ್ಟೆ ಕಾರ್ಸ್ ಇದೆ ಅಲ್ಲಿ. ಓಕೆ ಸೊ ಸ್ವಲ್ಪ ಹೊತ್ತು ಬಿಟ್ಟು ಬರ್ತೀನಿ ನಾನು. ಸ್ವಲ್ಪ ಹೊತ್ತು ಬಿಟ್ಟು ಬರೋಣ ಅಂತ ಹೇಳಿದೆ ನಾನು. ಕಮ್ ಆಫ್ಟರ್ ಸಮ್ ಟೈಮ್. ಓಕೆ ಸ್ನೇಹಿತರೆ, ಆಫ್ಟರ್ ಮತ್ತೆ 1 ಗಂಟೆ ಆದಮೇಲೆ ಮತ್ತೆ ಹೋಗ್ತಾ ಇದ್ದೀವಿ. ಯಾಕಂದರೆ ಅವಾಗ ತುಂಬ ನೀವು ನೋಡಿದ್ರಲ್ಲ ತುಂಬ ರಶ್ ಇತ್ತು ಅವಾಗ. ಸೊ 1 ಗಂಟೆ ಆದಮೇಲೆ ನಾಟ್ 1 hour, 2 hours ಗ್ಯಾಪ್ ರೈಟ್. ನಾವು ಇಟ್ಸ್ 4 PM 4 ಗಂಟೆ 2 ಗಂಟೆ ಆದಮೇಲೆ ನಾವು ಬರ್ತಾ ಇದ್ದೀವಿ ಹೊರಗಡೆ. ಬಟ್ ಮಳೆ ವಾತಾವರಣ ಆಗಿದೆ ಹೊರಗಡೆ. ಮಳೆ ವಾತಾವರಣ ಇರುತ್ತೆ. ಯು ಕ್ಯಾನ್ ಶೋ ಔಟ್ಸೈಡ್ ದೇರ್. ಮಳೆ ವಾತಾವರಣ ಆಗಿದೆ. ಬನ್ನಿ ನೋಡೋಣ. ನಾನು ಕೆಲಸ ಮಾಡ್ತೀನಿ ಮತ್ತೆ ಅಲ್ಲಿ ಯಾರಿಲ್ಲ. ಓಕೆ ಅಲ್ಲಿ ಒಂದು ಕೆಲಸ ಮಾಡ್ತೀನಿ ನಾನು. ರಶ್ ಇದ್ದರೆ ವಾಪಸ್ ಬಂದುಬಿಟ್ಟು ನಾನು ಮತ್ತೆ ನನ್ನ ಹತ್ರ ಒಂದು ಏರ್ ಪಂಪ್ ಇದೆ, ತುಂಬ ಚೆನ್ನಾಗಿದೆ. ಆ ಪಂಪ್ ನಿಮಗೆ ತೋರಿಸ್ಬಿಡ್ತೀನಿ. ಅದರಿಂದ ಗಾಳಿ ಹಾಕ್ಕೊಂಡು ಮತ್ತೆ 1 ವಾರ ಕಂಟಿನ್ಯೂ ಮಾಡ್ತೀನಿ. ಇಲ್ಲಾಂದರೆ ಅದು ಯಾವ ಥರ ರಿಪೇರ್ ಮಾಡ್ತಾರೆ ಅನ್ನೋದು ನಾನು ತೋರಿಸ್ತೀನಿ. ಓಕೆ ಲೆಟ್ಸ್ ಗೋ. ನೋಡಿ ಹೊರಗಡೆ ಅಲ್ಲೆಲ್ಲ ಮೋಡ ನೋಡಿ, ಕರೆ ಮೋಡ ಬರ್ತಾ ಇದೆ. ಮಳೆ ವಾತಾವರಣ ಆಗಿದೆ.
ನೋಡಿ ಫುಲ್ ಡಾರ್ಕ್ ಆಗಿಬಿಟ್ಟಿದೆ. ಕಾರಿನ ಹೆಡ್ಲೈಟು ಆನ್ ಆಗಿಬಿಟ್ಟಿದೆ. ಅಷ್ಟು ಮಳೆ ಬರೋ ವಾತಾವರಣ ಆಗಿದೆ. ನೋಡೋಣ ಬನ್ನಿ. ಈಗ ನಮ್ಮದು ಮೇನ್ ಪಂಚರ್ ತೆಗಿಸ್ಬೇಕು. ಇವರು ಎಲೆಕ್ಟ್ರಿಕ್ ಬ್ಯಾಟ್ರಿದವರು ಹಿಂಗೆ ಬೇಕಾದ್ರೆ ಅಡ್ಡ ಬರ್ತಾರೆ ಎಲೆಕ್ಟ್ರಿಕ್ ಬೈಕ್ದವರು. ಇಲ್ಲಿ ಬಂತು ಮತ್ತೆ ಅದೇ ಗಲ್ಲಿಯಲ್ಲಿ ಅದೇ ಅಂಗಡಿಗೆ ವಾಪಸ್ ಹೋಗ್ತಾ ಇದ್ದೀವಿ. ನೋಡೋಣ. ಇಲ್ಲಿ ಕರೆಕ್ಟ್ ಸ್ವಲ್ಪ ಖಾಲಿ ಇದ್ದಂಗೆ ಕಾಣ್ತಾ ಇದೆ. ಎಸ್, ಖಾಲಿ ಇದೆ. ಮಳೆ ವಾತಾವರಣ ಇದೆಲ್ಲ, ಹಾಗಾಗ್ಬಿಟ್ಟು ಯಾರು ಬರ್ತಾ ಇಲ್ಲ ವಾಶ್ ಮಾಡೋಕ್ಕೆ. ಬನ್ನಿ ಹೋಗೋಣ. ಲೋ ಶೀಲಾ 漏气啊！对对对对胎都是啊母胎哦。啊ಬನ್ನಿ ಹೋಗೋಣ ಮುಂದೆ. ಒಳಗಡೆ ಈ ಥರ ಇರುತ್ತೆ ನೋಡಿ, ಇರುತ್ತೆ ಚೈನೀಸ್ ಗ್ಯಾರೇಜು. ಇಲ್ಲಿ ಗ್ಯಾರೇಜ್ ದಿಸ್ ಸೈಡ್ ಮಗ ಹಿಯ ಗ್ಯಾರೇಜ್ ಇಲ್ಲಿ ಒಳಗಡೆ ಹಾಕೋದು ಈಗ. ನೋಡಿ ಅಲ್ಲಿ ಅವನು ಹನುಮಾನ್ ಲೋಲಾ ನೋಡಿ ಚೆಕ್ ಮಾಡ್ತಾ ಇದ್ದಾರೆ. ಮೊಬೈಲಲ್ಲಿ ಲೈಟ್ ಹಾಕೊಂಡು ಚೆಕ್ ಮಾಡ್ತಾ ಇದ್ದಾರೆ. ಗೋ ನಿಯರ್ ಅಂಡ್ ಶೋ. ಓ ದಿಸ್ ಇಸ್ ವಾಟ್. ನೋಡಿ ಇದು ಟ್ರಾಲಿ ಇತ್ತು ನೋಡಿ, ಇದು ತಂದ್ರು ಅದನ್ನ. ತುಂಬ ಸೆಕೆ ಆಗ್ತದೆ ಇಲ್ಲಿ ನೋಡಿ, ಅದಕ್ಕೆ ಅವರು ಟಿ ಶರ್ಟ್ ಮೇಲೆ ಹಾಕಿದ್ದಾರೆ. ಈ ಜಾಕ್ ತಂದರು, ಜಾಕ್ ಮೇಲೆ ಹಾಕ್ತಾರೆ ಈಗ. ಇದು ಟೂಲ್ ನೋಡಿ, ಇದು ಸ್ಪೆಷಲ್ ಟೂಲ್ ಇದು. ಸೊ ಇದು ಆಗ್ಬೇಕಂತ ಅವ್ರಿಗೆ. ಲಾಬಾನ್ ಯಾವ ಜಾಗ? ಓಕೆ ನೋಡಿ ಟೆಕ್ನಿಯರ್ ನೋಡಿ ಓಪನ್ ಮಾಡ್ತಾ ಇದ್ದಾರೆ. ಅಂದರೆ ಅದು ಆ ಟೂಲ್ ಇಲ್ದ ಅಂದರೆ ಅದು ಸ್ಪೆಷಲ್ ಟೂಲ್ ಇದೆ ನಮ್ಮ ಕಾರ್ಗೆ. ಕ್ಲೋಸ್ ಕ್ಲೋಸ್ ಗೋದೆ ನೋಡ್ಕೊಳ್ಳೋದು ಬೇಕು. ಆ ಕಡೆಯಿಂದ ಬಾ ನೋಡಿ, ಕ್ಲೀನಾಗಿ ಸಿಸ್ಟಮ್ಡೇ ತೆಗಿತಾ ಇದ್ದಾರೆ. ಈ ಥರ ಇದೆ ನೋಡಿ, ಹೆವಿ ಇದೆ ರೀ, ಸಖತ್ ಹೆವಿ ಇದೆ ಅದು. ಎಷ್ಟು ದೊಡ್ಡದಾಗಿದೆ ನೋಡಿ. ನೋಡಿ ಜಾಕ್ ಹತ್ರ ಏರ್ಸ್ತಾರೆ ಅದು ಕ್ಲೀನಾಗಿ. ಇಲ್ಲಿ ಜಾಕ್ ಹೆಂಗೆ ಏರ್ತಾ ಇದ್ದಾರೆ, ಮಾಲಿ ಇರುತ್ತೆ ಕಾರು. ಈ ಥರ ಏರ್ಸ್ತಾ ಇದ್ದಾರೆ. ಎಷ್ಟು ಮೇಲೆ ಗಾಲಿ. ಇದೇನ್ರಿ ಇಂಡಿಯಾದಲ್ಲಿ ಇದೇ ಥರ ಮಾಡ್ತಾರಾ? ಹೇಳೋದು ನೀವು ಹೇಳಿ ಕಮೆಂಟಲ್ಲಿ. ಅದು ಎಲ್ಲಾಗಿದೆ ಪಂಚರ್ ಆಗಿ ಗೊತ್ತಾಗ್ತಾ ಇಲ್ಲ ಅವ್ರಿಗೂ. ಫುಲ್ಲಿಗೆ ಟೈರ್ ತೆಗೆದು ನೋಡ್ತಾ ಇದ್ದಾರೆ. ಏನಪ್ಪ ನಿಂಗೆ ವೀಡಿಯೋ ಮಾಡ್ತಾರೆ ಅಂತೆಲ್ಲ ನೋಡ್ತಾ ಇದ್ದಾರೆ. ನೋಡಿ ಎಷ್ಟು 2 ಸೆಂಟಿಮೀಟ್ರ್ ಮೇಲೆ ಇರ್ತು. ಈ ಥರ ಇದೆ ಇವ್ರದ್ದು ಸೆಟಪ್ ಇಲ್ಲಿ. ಹೆಂಗೆ ತೆಗಿತಿದ್ದಾರೆ. ಇಷ್ಟು 1 2 3 5 ಸ್ಕ್ರೂಸ್ ಇದೆ. ಬಂತು ನೋಡಿ ವೀಲ್, ತಾನೇ ಹೊರಗಡೆ ಬಂತು ನೋಡಿ ವೀಲ್. ಸಖತ್ ಅಗಲ ಇದೆ ರೀ ವೀಲ್ ಅದು. ಇಲ್ಲಿ ಲಾಸ್ಟ್ ಸ್ಕ್ರೂ ಕೈಯಲ್ಲಿ ತೆಗಿತಾ ಇದ್ದಾರೆ. ಈ ಥರ ತೆಗೆದ್ರು. ಏನು ಬರ್ತಾನೆ ಇಲ್ಲ ಹೊರಗಡೆ ವೀಲದು. ಫುಲ್ ಕಾಲಿಗೆ ಹಾಕಿ ತೆಗಿತಾ ಇದ್ದಾರೆ. ವಾಹ್, ಇಷ್ಟು ತಗಲ ಇದೆ ರೀ ಅದು ವೀಲದು. ಬಾಬೋ ಸ್ಪೆಕ್ಟ್ರಾ ವೈಡ್ ಅಂತ ಹೇಳ್ತಾರಲ್ಲ ಇದಕ್ಕೆ ನೋಡಿ. ಹುಡುಕ್ತಾ ಇದ್ದಾರೆ ಇಲ್ಲಿ ಅನ್ನೋದು. ಟಿಫಾನಾಗ ಸೋಯ್ ಹಾಂ ಇಷ್ಟ ಹನಿಷ ಯಾವುದೋ ದಿಂಗ್ಸಿಲ್ಲ. ನಾನು ಹೇಳಿದೆ ತುಂಬ ಒಂದು ಚಿಕ್ಕದು ಒಂದು ಸೂಜಿ ಚುಚ್ಕೊಂಡಿರ್ಬೇಕು ಅಂತ. ಕಂದಲಮ್ಮ ನೋಡ್ತಾ ಇದ್ದಾರೆ. ಈ ಥರ ಇದೆ ಇವ್ರದ್ದು ಸೆಟಪ್ಪು. ಆಮೇಲೆ ಇದೇ ಇವ್ರದ್ದು ಅಂಗಡಿ ಮೇಲೆ, ಅಲ್ಲಿ ಮನೆ ಇದೆ. ಇವ್ನು ನಮ್ಮ ಹೀರೋ ನೋಡಿ, ಸಖತ್ ಹೈಟ್ ಆಗಿಬಿಟ್ಟಿದ್ದಾನೆ ಅವನು. ಲೇ ಹೀರೋ ಹಲೋ ಅಂತಾನೆ ಅಲ್ಲೇ ಬಂದರು.
ಹೇಗೆ ಮಾಡ್ತಾರಪ್ಪ ಈಗ ಅಂತ ಗೊತ್ತಾಗ್ತಲ್ಲ. ಅದು ಅಲ್ಲಿ ಕಂಪ್ರೆಸರ್ ಆನ್ ಮಾಡಿದ್ದಾರೆ, ಅದರಲ್ಲಿ ಸೌಂಡ್ ಬರ್ತದೆ ಗುಡ್ಡು 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 ಅಂತ ಹೇಳ್ಬಿಟ್ಟು. ವೀಲ್ ಗಾಳಿ ಹಾಕ್ತಾರೋ ಗಾಳಿ ತೆಗಿತಾರೋ ಗೊತ್ತಾಗ್ತಾ ಇಲ್ಲ. ನೋಡಿ ಈ ಥರ ಗಾಳಿ ಹಾಕ್ತಾರೆ. ಏರ್ ಪ್ರೆಷರ್ ಇದೆ 2.7 ಇದೆ, 2.5 ತೋರಿಸ್ತಾ ಇದೆ. ಉರುಳಿತು 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 ಬಿತ್ತು 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 ಬಿತ್ತು. ಹೆಚ್ಚಾಗ 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 ಸಾಕ್ಷಿನ. ಹೌದು. ಫುಲ್ ಬಿಚ್ಚೆ ನೋಡಿ, ಎಲ್ಲ ಫುಲ್ ಓಪನ್ ಮಾಡಿ ನೋಡ್ತಾರೆ ಈಗ. ನೋಡಿ ಆ ಡಬ್ಬಲ್ಲಿ ಒಂದು ತಂದರು ಸೋಪ್ ನೀರು, ಅದು ಅಗ ಕ್ಲೀನ್ ಇದೆ ನೋಡಿ ನೀರು. ಈ ಥರ ಸೋಪ್ ನೀರು ಈ ಥರ ಹಾಕ್ತಾ ಇದ್ದಾರೆ. ಏನೋ ವಿಡಿಯೋ ಶೂಟ್ ಮಾಡ್ತೇನೆ ಅಂತ ಅವ್ರವ್ರೆ ಮಾತಾಡ್ಕೊತಾ ಇದ್ದಾರೆ. ಇದು ಲಾಭನ್ ಭುಜಾಯ ಭುಜಾಯಮ್ಮ ಭುಜಾಯ ಲಿಮೇನ ಓನರ್ ಇಲ್ಲಿ ಅಂತ ಯಾಕೆ ನಾನು ರೆಗ್ಯುಲರ್ ಇಲ್ಲಿ ಹೇಳ್ಬಿಟ್ಟು ಅಯ್ಯಮ್ಮ. ಅವಾಗಿಂದ ಹಂಗೆ ತಿಕ್ತಾ ಇದ್ದಾರೆ ಸೋಪ್ ನೀರು. ಇನ್ನೂ ಒಂದು 30%, ಇನ್ನೂ ಒಂದು 70% ಕವರ್ ಆಗಬೇಕು. ಎಲ್ಲ ಬಂದು ಅಬ್ಸರ್ವ್ ಮಾಡ್ತಾ ಇದ್ದಾರೆ ನಿಂತ್ಕೊಂಡು. ಕಾಣ್ತಾ ಇಲ್ಲ, ಇಲ್ಲೂ ಕಾಣ್ತಾ ಇಲ್ಲ. ಸಿಗ್ತಾ ಇಲ್ಲ. ಒಂದು 50% ಆಯಿತು. ಪಾಪ ಅವನು ಅವಾಗಿಂದ ಒಂದು ಬಣ್ಣ ಪೇಂಟ್ ಥರ ಒಂದು ಸೋಪ್ ನೀರಲ್ಲಿ ಬಳಿತಾರೇ ಇದ್ದಾರೆ ಬ್ರಷ್ ಹಾಕ್ಕೊಂಡು. ಕಾಣ್ತಾನೆ ಇಲ್ಲ ಅವ್ರಿಗೇನ. ಇಂದಲ್ಲಮ್ಮ. ಓ ಇಲ್ಲಿ ನೋಡಿ ಒಂದು ಬರ್ತಾಯಿದೆ ಬಬಲ್, ಚಿಕ್ಕ ಕ್ಲೋದೇ ಬರ್ತಾಯಿದೆ ನೋಡಿ. ಕರೆಕ್ಟ್ ತೊಯ್ದ ಕಾಯ್ಸ ಯಮ ಚಿದಾದಿಫಾನ್ ಯಮಯ್ಯೋ ಕಾಯ್ಸ. ಮತ್ತು ಬೇರೆ ಕಡೆ ಇದೆಯಲ್ಲ ಅಂತ ನಾನು ನೋಡು ಅಂತ ಹೇಳಿದೆ. ತೊಯ್ 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 ನೋಡಿ, ಇಲ್ಲಿ ಅಲ್ಲಿ ಬಬಲ್ ಬರ್ತಾ ಇದೆ ನೋಡಿ, ಚಿಕ್ಕದು ಬಬಲ್. ಪರವಾಗಿಲ್ಲ, ಪತ್ತೆ ಹಚ್ಚಿದ್ರು. ಕರೆಕ್ಟ್ ಆಗಿದೆ ರೀ. ಅಷ್ಟು ಚಿಕ್ಕ ಏನು ಅಕ್ಯುರೇಟ್ ಇದೆ ಗೊತ್ತಾ ಅದು. ನನಗೆ ಅಲ್ಲಿ ಒಳಗಡೆ ಇನ್ಸ್ಟ್ರಕ್ಷನ್ ಕೊಡ್ತದ್ದು, ಪಂಚರ್ ಆಗಿದೆ ನನ್ನ ಕಾರ್. ಸಖತ್ ಸೆನ್ಸಿಟಿವ್ ಇದೆ ರೀ. ನಾನು ಏನಪ್ಪ ಪಂಚರ್ ಕೊಡ್ತಾಯಿದ್ದೆ, ಬಟ್ ಗಾಳಿ ಹೋಗ್ತಾ ಇಲ್ಲ ಅಂತ ತಿಳ್ಕೊಂಡು ನಾನು ಸುಮ್ಮನೆ, ನನ್ನ ಹತ್ರ ಒಂದು ಏರ್ ಪಂಪ್ ಇದೆ, ಅದರಿಂದ ನಾನು ಗಾಳಿ ಹಾಕ್ಬಿಟ್ಟು ಓಡಿಸ್ತಾ ಒಂದು 2 ತಿಂಗಳು ಹಿಂಗೆ ಜಗ್ದೆ ನಾನು. ಬೇರೆ ತೀವನ್ ಮೈ ಹತ್ರದೆ. ಓಕೆ, ಬೇರೆ ಹತ್ರ ಇಲ್ಲ ಅಂತ ಹೇಳಿದ್ರು. ಇವರು ಅವ್ರ ಬಾಸ್. ತೆಗೆದು ನೋಡಿ, ಏನೊಂದು ಸೂಜಿ ತೆಗೆದು ಏನು ಮಾಡಿದ್ರು ಚುಚ್ಚಿ. ಚಾಕ್ ಪೀಸಿಂದ ಇನ್ನು ಹಾಕಿದ್ರು, ಮಾರ್ಕ್ ಮಾಡಿದ್ರು. ಅದು ಮುರ್ಕೊಂಡೋಗಿ ಚಾಕ್ ಪೀಸ್. ಏಯ್ ಲಾಭನ್. ಹಾಂ ತೊಯ್ ತೊಯ್ ಸಂದ ಬುಧ ಶಂಜನ್. ತುಂಬ ದಿನ ಸಿಕ್ಕಿಲ್ಲ ಅಂತಿದ್ರೆ ನಾನು ಇಲ್ಲ ಶಂಜನಲ್ಲಿ ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳಿದೆ ನಾನು ಅವ್ರಿಗೆ. ನೋಡಿ ಕೂಲಾಗಿ ಫ್ಯಾನ್ ಹಾಕ್ಕೊಂಡು ಸೆಕೆಯಲ್ಲಿ ಗಾಳಿ ಆರಾಮಾಗಿ ಕೂತ್ಕೊಂಡು ಸಿಗರೇಟ್ ಹೊಡಿತಾ ಇದ್ದಾರೆ. ಸಿಗರೇಟ್ ಸ್ಮೋಕಿಂಗ್ ಇದು ಇಂಜುರಿಯಸ್ ಟು ಹೆಲ್ತ್. ಲೈಟ್ ಹಾಕಿದ್ರು. ಇಲ್ಲಿಂದ ಒಂದು ಮಷೀನ್ ಇದೆ, ಈ ಮಷೀನಲ್ಲಿಟ್ಟು ತೆಗಿತಾರೆ ನೋಡಿ ಅದನ್ನು. ಮತ್ತೆ ಮಾರ್ಕ್ ಮಾಡ್ತಾ ಇದ್ದಾರೆ. ಚಾಕ್ಸ್ ಮುರಿತಾ ಇದ್ದಾರೆ, ಮಾರ್ಕ್ ಮಾಡ್ತಾನೆ ಇದ್ದಾರೆ. ಫುಲ್ ಗಾಳಿ ತೆಗಿತಾರೆ, ಫುಲ್ ಪುಸ್ಸತ್ತ ಗಾಳಿ ತೆಗಿತಾ ಇದ್ದಾರೆ ನೋಡಿ. ಅದು ಹಾಕ್ಬಿಟ್ಟು ಹೆಂಗೆ ಸ್ಕೂಟರ್ ಥರ ಹಾಕ್ಬಿಟ್ಟು ತೆಗಿತಾ ಇದ್ದಾರೆ. ಓ ನಿಜವಲ್ಲ, ನನಗೆ ನಿನ್ನೆ ಅಂತ ಸಿಮಾ ಕಾಫಿ ಇದೆಯಾ? ಹಾಂ, ಅದು ಸಿಕ್ತಿದೆ. ನಾನು ಸ್ವಲ್ಪ ಕೇರ್ಫುಲ್ಲ ಮಾಡಿ ಒಳಗಡೆನೆಲ್ಲ ಮತ್ತೆ ಐಟಮ್ಸ್ ಎಲ್ಲ ಕಳೆದಾಕ್ಬಿಡಿ ಅಂತ ನಾನು ಹೇಳಿದೆ ಅವ್ರಿಗೆ.
ತೆಗೆದ್ರು ಫುಲ್ ಗಾಳಿ ಖಾಲಿ ಆಯಿತು. ಈಗ ನೋಡಿ ಹೇಗಂದರೆ ಇದನ್ನು ಎತ್ಕೊಂಡು ಈ ಮಷೀನಲ್ಲಿ ಇದೊಂದನ್ನು ಮಷೀನ್ ಇದೆ, ಸೆಟಪ್ ಇದೆ, ಅದರಿಂದ ಅದು ಓಪನ್ ಮಾಡ್ತಾರೆ ಟಯರ್ನ. ಓ ಇಲ್ಲಿ ಹಾಕಿದ್ರೆ ಒಬ್ಬ ಅದು ಪ್ರೆಸ್ ಮಾಡ್ತದನ ಆ ಟಯರ್ನ ಹಿಂಗೆ ಸ್ಕ್ವೀಸ್ ಮಾಡಿ ಅಪ್ಪ ಅಂತ ತೆಗೆದ್ರು ಅದು. ನೋಡಿ ಓ ಮತ್ತೇನು ಮಾಡ್ತಾರೆ, ಮತ್ತೆ ಪ್ರೆಸ್ ಮಾಡ್ತಾರೆ ಅದನ್ನು. ಸಖತ್ ನೋಡಿ ಹೆಂಗೆ ಪ್ರೆಸ್ ಮಾಡ್ತಾರೆ ಅದನ್ನು. ಈ ಥರ ಪ್ರೆಸ್ ಆಗ್ತಾ ಇದೆ ನೋಡಿ. ರಿಂಗ್ ಸಪ್ರೇಟ್ ಮಾಡಿದ್ರು, ಟಯರು ಮತ್ತು ರಿಂಗ್ ಸಪ್ರೇಟ್ ಆಯ್ತದು. ಅಲ್ಲಿ ಮೇಲೆ ಇಟ್ಟರು. ನನಗೆ ಎಲ್ಲಿ ಸ್ಕ್ರ್ಯಾಚ್ ಮಾಡ್ತಾರೋದು ಭಯ ಅದನ್ನೆಲ್ಲ. ಫುಲ್ಲೆಲ್ಲ ಹೈಡ್ರಾಲಿಕ್ ಸಿಸ್ಟಮ್ ಇದೆ ರೀ ಕೆಳಗಡೆ. ಓ ಇಂಡಿಯಾದಲ್ಲಿ ಇದೇ ಥರ ಇದೆ ಇದನ್ನ ಸ್ವಲ್ಪ ಹೇಳಿ ಕಮೆಂಟಲ್ಲಿ. ಹುಷಾರಪ್ಪ, ನನ್ನ ರಿಮ್ ಮತ್ತೆ ಸ್ಕ್ರ್ಯಾಚ್ ಮಾಡ್ಬಿಡ. ಏನು ನೋಡ್ತಾ ಇರೋದು? ಓ ಈ ಕಡೆಯಿಂದ ಕಾಣುತ್ತೆ. ಅದೇ ವಾ, ಓ ಹಿಂಗಿದೆ ನೋಡಿ ಸಿಸ್ಟಮ್ ಇದು. ಇಲ್ಲಿ ಹಿಂಗಾಗಿ ಓಪನ್ ಆಗುತ್ತೆ ಅದು, ರಿಮ್ಮು ಮತ್ತು ಟಯರ್ ಸಪ್ರೇಟಾಗಿ ಅಷ್ಟು ಓಪನ್ ಆಯಿತು. ರೌಂಡ್ ಹಾಕಿ ಕಂಪ್ಲೀಟ್ ಓಪನ್ ಆಯ್ತು ಈಗ ಫುಲ್. ಇವರಷ್ಟು ಎಕ್ಸ್ಪರ್ಟ್ ಇಲ್ಲ ಅನ್ಸುತ್ತೆ ನನಗೆ. ಅಂದರೆ ಅವ್ರು ಮಾಡೋ ಕೆಲಸ ನೋಡಿದ್ರೆ, ಅದು ಸ್ಕ್ರ್ಯಾಚ್ ಮಾಡೋದು ನೋಡಿದ್ರೆ ನನಗೆ ಅದೇ ಆಗ್ತದೆ. ಮತ್ತೆ ನೋಡಿ ಒಂದು ಪ್ರೆಸ್ ಮಾಡಿ. ಓ ತುಂಬ ಕೆಲಸ ಇದೆ ರೀ ಇದು. ಏನಿಲ್ಲ ಒಂದು 100 UN ಚಾರ್ಜ್ ಮಾಡ್ತಾರೆ ಇಲ್ಲಿ ನನಗೆ. ನೋಡೋಣ. ಬಂತು ಮೇಲೆ. ಓ ಫುಲ್ ನೋಡಿ ಇಷ್ಟು ಮಾಡಿ ತೆಗೆದ್ರು ಇದನ್ನ ಟಯರ್. ಈ ಥರ ಇಲ್ಲಿದೆ ಕಾರ್ ನಮ್ಮದು. ಕಂಪ್ಲೀಟ್ ಟೈರ್ ಓಪನ್ ಆಯಿತು ಮೇಲೆ. ಒಂದು ಒಳಗಡೆ ಹಾಕಿಬಿಟ್ಟು ಮೇಲೆ ತೆಗಿತಾರೆ ಕಂಪ್ಲೀಟ್ನ. ಈ ಥರ ನೋಡಿ ಫುಲ್ ನೋಡಿ ಸಪ್ರೇಟ್ ಆಯಿತು ರಿನ್ನ ಟಯರು. ಗುಡ್. ಇವ ಒಳಗಡೆ ಚೆಕ್ ಮಾಡ್ತಾರೆ. ಓ ಇದೆ ಆಯ್ತಾ? ಓ ಇಲ್ಲಿದೆ ನೋಡಿ. ಓ ಯೊಮೆ ದಂಗ ಕಂಬುತ್ತ ಯೊಮೆ ದಂಗ್ 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 ದಂಗ್. ಇಲ್ಲಿ ಬೆಳಕಿಗೆ ಬನ್ನಿ ತೋರಿಸ್ತ ಅಂತ ಹೇಳ. ಇಲ್ಲಿದೆ ನೋಡಿ, ಕಾಣ್ತದೇನಾ? ಇಲ್ಲಿದೆ ನೋಡಿ. ಓ ಇದೆ ನೋಡಿ ಮಳೆ. ಬಾ ಒಂದು ಮಳೆ ಸಿಕ್ಕೊಂಡಿದ್ದೀರಿ. ಯೋ ಕಾಯ್ಶಾ. ಓ ಈ ಥರ ಇದೆ ನೋಡಿ. ವಾವೋ ಎಷ್ಟು ಚಿಕ್ಕೊಂಡಿದೆ. ಹಾಂ ಹಾಂ ನಮ್ಮ 有80的，有50的。 50的吧。
ಒಂದು 81 ಒಂದು 51 ಅಂತ ಹೇಳಿದ್ರು. ನಾನು 51 ಹಾಕಿವೆ ಅಂತ ಹೇಳಿದೆ. ಚೆಗಫನ್ ಅಲ್ಲಿಯಾ ಚೆಗಲ್ಲ ಲಾಜಿತ್ ಹಂಗೆ ಹಾಗೇನಿ ಮಳೆ ಅಲ್ಲಿ ಬಿಸಾಕಿ ಮತ್ತೆ ಬೇರೆ ಗಾಡಿ ಪಂಚರ್ ಆಗಬಾರ್ದಲ್ಲ. ಅದೇನೋ ಕರ್ರ ಅಂತ ತಿರ್ಸ್ತಾರೆ ನೋಡಿ. ಈಗ ಒಂದಿನ ಟೂಲ್ ಇದಾರ ಹತ್ರ ಇಲ್ಲೆಲ್ಲ ಕಂಪ್ರೆಸರ್ ಇದೆ. ಅದು ಡುಗು ಡುಗು ಡುಗುಡು ಸೌಂಡ್ ಬರ್ತಾ ಇದೆ ಕಂಪ್ರೆಸರಿಂದ. ಒಂಥರ ರಬ್ಬರ್ ಸುದ್ದಿ ಸ್ಮೆಲ್ ಬರ್ತಾ ಇದೆ. ಆ ಥರ ಸ್ಮೆಲ್ ಬರ್ತಾ ಇದೆ ಈಗ. ಏನೋ ಸೊಲ್ಯೂಷನ್ ಹಾಕಿದ್ರು, ಏನೋ ಸೊಲ್ಯೂಷನ್ ತಂದರು. ಏನು ಮಾಡಿದ್ರು ಸೊಲ್ಯೂಷನ್ ಹಾಕಿದ್ರು ನೋಡಿ. ಸಿಂಪಲ್ ಇದೆ ಟೆಕ್ನಾಲಜಿ. ಇದು ನನಗೇನು ಹೈಟೆಕ್ ಅನಿಸ್ತಾ ಇಲ್ಲ. ಸೊಲ್ಯೂಷನ್ ಹಾಕ್ತಾ ಇದ್ದಾರೆ ಅವರು. ಕಾಯಿಸ ತೆಗೆತಮ್ಮ ದೊಂಶ ಕಾಯಿಸ. 又浇水啊。 ಓ ಸೊಲ್ಯೂಷನ್ ಗ್ಲೂ. ನೆಕ್ಸ್ಟ್ ಏನು ಮಾಡ್ತಾರೆ ಇವರು? ಒಂದು ಕಡೆ ಸ್ವಲ್ಪ ಏನೋ ನೋಡ್ತಾರೆ, ಏನೋ ಯೋಚನೆ ಮಾಡ್ತಾರೆ, ಮತ್ತೆ ಇದು ಮಾಡ್ತಾರೆ. ಏನು ಮಾಡಲಿ ಏನು ಬಿಡಲಿ ಅಂತ. ಈ ಬಾಕ್ಸಲ್ಲಿ ಇದೆ ನೋಡಿ, ಅದೇನೋ ಒಂದು ಸ್ಟ್ರಿಪ್ ಈ ಥರ ಇದೆ. ಕ್ವಿಲ್ ಸೀಲ್ ಅಂತ ಏನೋ ಇದರಲ್ಲಿ ನೋಡಿ. ಈ ಥರ ಇದೆ ಇದಕ್ಕೆ. ನೋಡಿ ಅದನ್ನು ಹಾಕ್ತಾರೆ ನೋಡಿ. ಅದು ಬ್ಲೂ ಕಲರು ಎಲ್ಲ ಡ್ರೈ ಆಯಿತು. ಒಂದು 2 ನಿಮಿಷ ಬಿಟ್ಟರು ನೋಡಿ. ಕೈಯಲ್ಲಿ ಸೊಲ್ಯೂಷನ್ ಟೇಪ್ ಏನೋ ಒಂದು ಟೇಪ್ ಏನಂತಾರೆ ಇದಕ್ಕೆ ಕಮೆಂಟಲ್ಲಿ ಹೇಳಿ. ಒಂದು ಪ್ಯಾಚ್ ಕೊಡ್ತಾರೆ ಈಗ ಬ್ಲೂ ಕಲರ್ದು. ಕರೆಕ್ಟು ಆ ಪಾಟಲ್ಲಿ ಹಾಕಿದ್ರು. ಮೇಲೆ ಮತ್ತೆ ಗರ್ರ 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 ತಿಕ್ತಾ ಇದ್ದಾರೆ ಈಗ ಇಟ್ಕೊಂಡು. ಅದು ರೋಲರ್ ಹಾಕಿ ರೋಲರ್ ಮಾಡಿದ್ರು. ಮತ್ತೆ ಈಗ ಹ್ಯಾಮರಿಂದ ಕುಟ್ತಾ ಇದ್ದಾರೆ ನೋಡಿ. ಮತ್ತೆ ರೋಲರಿಂದ ಗರ್ರ 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 ರೋಲಿಂಗ್ ಮಾಡ್ತಾ ಇದ್ದಾರೆ. ಚೆನ್ನಾಗಿದೆ ರೀ ಇದು. ಆ್ಯಕ್ಚುಲಿ ನನ್ನ ಕಾರ್ ತೊಗೊಂಡು ಎಷ್ಟು ಗೊತ್ತಾ, ಒಂದು ಆಲ್ಮೋಸ್ಟ್ 5 ಇಯರ್ಸ್ ಆಯಿತು. ಇದು ಫಸ್ಟ್ ಟೈಮ್ ನಾನು ಪಂಚರ್ ಮಾಡಿಸ್ತಾ ಇರೋದು ಕಾರ್ಗೆ. ಅದಕ್ಕೆ ನನಗೆ ಒಂಥರ ಇದು ಈ ಕಾರಿಗೆ ಫಸ್ಟ್ ಟೈಮ್. ನಾನು ಹಳೆ ಕಾರ್ಗೆಲ್ಲ ಮಾಡಿಸಿದ್ದೆ. ಸೊ ಈ ಕಾರ್ಗೆ ಫಸ್ಟ್ ಟೈಮ್ ಅಲ್ಲ, ಹಾಗಾಗಿ ನನಗೆ ಒಂಥರ ಇಂಟ್ರೆಸ್ಟಿಂಗ್ ಆಗಿ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ನಾನು. ಮತ್ತೇನು ಹಾಕ್ತಾರಪ್ಪ ಅವರು? ಸೈಡಿನೋ ಸೋಪ್ ನೀರು ಹಾಕಿದ್ರಲ್ಲ ಸೈಡಿಗೆ. ಮೆತ್ತಗಪ್ಪ, ನಾನು ಸ್ಕ್ರ್ಯಾಚ್ ಮಾಡೋಕೆ ಹೋಗ್ಬೇಡ ನನ್ನ ರಿಮ್ಮಿಗೆಲ್ಲ. ಮತ್ತೆ ಅದೇ ಮಷೀನಿಂದ ಗರ್ರ ಅಂತ ತಿರುಗಿಸಿ ನೋಡಿ ಈ ಥರ ಹಾಕ್ತಾರೆ. ಮತ್ತೆ ಅದೇ ಮಷೀನಿಂದ ಅದು ಫಿಕ್ಸ್ ಮಾಡ್ತಾರೆ. ಅಲ್ಲಿ ಕಾಲಲ್ಲಿ ಪ್ರೆಸ್ ಮಾಡಿದಾಗೆಲ್ಲ ಅದು ಇದು ಆಗುತ್ತೆ. ಇಲ್ಲಿ ಫಿಕ್ಸ್ ಆಯಿತು. ಪರ್ಫೆಕ್ಟ್ ರೀ, ಸಖತ್ ಫಾಸ್ಟ್. ಮತ್ತೆ ಈ ಥರ ಒಂದು ಪ್ರೆಸ್ ಮಾಡಿ ಅದೇನು ಏನಕ್ಕೆ ಅದು ಮತ್ತೆ ಸೋಪ್ ನೀರು ಹಾಕಿದ್ರೆ ಗೊತ್ತಾಗ್ತಾರೆ ನನಗೆ. ನೀವು ಕಮೆಂಟಲ್ಲಿ ಹೇಳ್ಬೇಕು ನನಗೆ. That's faster. ಒಂದೇ ಹೊಡೆದು ಫಿಕ್ಸ್ ಆಯ್ತು. ಮತ್ತೆ ಏರ್ ಹಾಕ್ತಾರೆ ಈಗ. ಮೀಟ್ರ್ ಹುಡುಕ್ತಾರೆ. ಮೀಟ್ರ್ ಅದೇ ಮೀಟ್ರಿಂದ
ಹೇಳ್ತೇನೆ ಬಾ ಹೇಳ್ತೇನೆ ಬಾ 2.8 ಅಂತ ಹೇಳಿದೆ ನಾನು. ವಾ ವಾ ಸೌಂಡ್ ಠುಪ್ ಠುಪ್ ಅಂತ ಅದು ಫಿಕ್ಸ್ ಆಗ್ತದೆ. ಅವಾಗ ಅದು ವಾಲ್ ಟಕ್ಕದ ಹೊರಗಡೆ ಬಂತಲ್ಲ, ಅದು ಅರ್ಧ ಗಾಳಿ ಫಿಲ್ ಮಾಡಿಬಿಟ್ಟು ವಾಲ್ವ್ ಹಾಕಿ ಮತ್ತೆ ಏರ್ ಫಿಲ್ ಮಾಡ್ತಾರೆ. ಹೇಳ್ತೇನೆ ಬಾ 2.9 ಇದೆ. ओके सगळं इथं काय सगळं इथं सांग इथं अत्यन बा ನಾನು ಬೇರೆ ವೀಲ್ದು 5.8 ಅಂತ 2.8 ಅಂತ ಚೆಕ್ ಮಾಡಂತ ನಾನು ಹೇಳಿದೆ. ಏನು ಮಗನೇ ಸರಿ ಇಲ್ಲಿ ಏನಕ್ಕಂದರೆ ಒಂದು ನಿಮಿಷ ಇಲ್ಲಿ ಬರೀತಾರೆ ನೋಡಿ, ಇಲ್ಲಿ ಹಾಕಿದ್ದಾರೆ ಅದು ವೀಲ್ದೆಲ್ಲ ಎಷ್ಟೆಷ್ಟು ಇರಬೇಕು ಅಂತ ಅಲ್ಲಿ ಹಾಕಿದ್ದಾರೆ. ನೋಡಿ ಒಳಗಡೆ ಹೆಂಗಿದೆ ಎಲ್ಲ ಚೆಕ್ ಮಾಡ್ತಾ ಇದ್ದಾರೆ ಅವರು, ಒಳಗಡೆ ಮತ್ತೇನೇನ ಇದೆಯಾ ಅನ್ನೋದು. ಮತ್ತೆ ಕವರ್ ಹಾಕಿದಾನಂದೆ ಅದಕ್ಕೆ ಹಾಕಿಲ್ಲ, ಕವರ್ ಎಲ್ಲಿಟ್ಟಿದ್ದಾನೆ ನಾವು ಈ ನಾಳೆ ಕಾಯ್ದಿದ್ದಾನೆ. ಓಕೆ ಎಲ್ಲೋ ಇಟ್ಟಿದ್ದಾರೆ, ಹುಡುಕ್ಬಿಟ್ಟು ಒಂದೊಂದು ಕೊಡ್ತೀನಿ ಅಂತ ಹೇಳಿದರು. ನೋಡಿ ಈ ಥರ ಫಿಕ್ಸ್ ಮಾಡ್ತಾರೆ. ಈ ಥರ ಫಿಕ್ಸ್ ಮಾಡ್ತಿದ್ದಾರೆ. ಇದು ನಾವು ಕಲಿಬೇಕ್ರಿ, ತುಂಬ ಕಷ್ಟ ಇದು. ಏನಕ್ಕಂದ್ರೆ ಇಲ್ಲೊಂದು ಹೋದಾಗ ಏನಂದ್ರೆ ಸ್ಟೇಪ್ ಚೇಂಜ್ ಮಾಡೋಕ್ಕಾದ್ರೆ ಇದೆಲ್ಲ ಟ್ರಿಕ್ ಬೇಕು ನಮಗೆ. ಇದು ವೀಲ್ ತೆಗೆದು ಹಾಕೋದು ಇದೊಂಥರ ಇದುವರೆಗೂ ಎಕ್ಸ್ಪೀರಿಯನ್ಸ್ ಆಗಿಲ್ಲ. ಇದುವರೆಗೂ ಇಲ್ಲಿ ಕಾರು ಒಳಗಡೆ ಎಲ್ಲ ಸ್ಪೇರ್ ಪಾರ್ಟ್ಸಲ್ಲಿ ಜಾಕ್ ಇದೆ, ಬಟ್ ಇದುವರೆಗೂ ನಾನು ಅದನ್ನು ಎಕ್ಸ್ಪೀರಿಯನ್ಸ್ ಆಗಿಲ್ಲ. ಅಲ್ಲ ಸ್ಟೇಪ್ನೇ ಇಲ್ಲ ಬಿಡಿ, ಹಾಗಾಗಿ ಬೇಕಾಗಿಲ್ಲ. ಏನಕ್ಕಂದರೆ ಇವ್ರದ್ದು BMW ಅವ್ರದ್ದು ಒಂದು ಇದು ಇದೆ, ಅಂದರೆ ಈ ಸಿಟಿ ಲೆವೆಲಲ್ಲಿ ಎಲ್ಲ ಪಂಚರ್ ಆದರೆ ಅವರೇ ಬಂದು ಫಿಕ್ಸ್ ಮಾಡ್ತಾರೆ ಅಂತ ಒಂದು ಕಾಂಟ್ರಾಕ್ಟರಲ್ಲೇ ಇದೆ ಅದು. ಹಾಗಾಗಿ ಸ್ಟೇಪ್ನಿ ಕೊಟ್ಟಿಲ್ಲ ನನ್ನ ಕಾರಿಗೆ, ಸ್ಟೈಲಾಗಿ ಕೂತ್ಕೊಂಡು ಫಿಕ್ಸ್ ಮಾಡಿದರು. ಏನಪ್ಪ ಏನು ಯಾರು ನೋಡ್ತಾರೆ ಅಬ್ಸರ್ವ್ ಮಾಡ್ತಾರೋ ಗೊತ್ತಾಗ್ತಾರೆ ನನಗೆ. ಒಂದು ಸ್ಕ್ರೂ ಹಾಕ್ತಾರೆ ಮತ್ತೆ ಅಲ್ಲಿ ಬೇರೆ ಕಡೆ ಅಬ್ಸರ್ವ್ ಮಾಡ್ತಾರೆ. ಲಾಸ್ಟ್ ಸ್ಕ್ರೂ, ಅದು ಕರೆಕ್ಟ್ ಒಂದು ಟೂಲ್ ಇದೆ, ಆ ಟೂಲ್ ಇಟ್ಕೊಂಡು ಲಾಸ್ಟ್ ಸ್ಕ್ರೂ ಹಾಕ್ತಿದ್ದಾರೆ ಈಗ. ಜಾಕ್ ಇಳಿಸಿದ್ರು, ಇಳಿತು ಜಾಕ್. ಓಕೆ ಇದನ್ನು ಅಲ್ಲಿ ಇಟ್ಬಿಡ್ತೀನಿ. ಮಗನೇ ಕಮ್ ಹಿಯರ್, ಹೆಲ್ಪ್ ಮೀ ಟು ಓಪನ್ ದಿಸ್ ಒನ್. ಅಲ್ಲಿ ತುಂಬ ಅದು ಚಾರ್ಜ್ ಇದೆ ಆ ಬಾಕ್ಸಲ್ಲಿ. ಓಪನ್ ಹಿಯರ್ ದಿಸ್ ಒನ್, ಜಸ್ಟ್ ಸ್ಮಾಲ್. ಸೊ ಯು ಕೀಪ್ ಹಿಯರ್ ಈ ಥರ. ಓಕೆ ಕೀಪ್ ಮಗನೇ, ಕೀಪ್ ದೆ. ಹೀರೋ ಸಖತ್ ಸೀರಿಯಸ್ ಆಗಿಬಿಟ್ಟಿದ್ದಾನೆ ಈಗ. ಗುಡ್ ಯಾ ಫುಲ್ ಟೈಟ್ ಮಾಡ್ತಿದ್ದಾರೆ ಹಂಗೆ. ಹೇಳಿ ಅಲ್ಲಮ್ಮ. ಓಕೆ ಓಕೆ ಚಿತ್ತಾದ ರಂಜನಾಗ ಆಯ್ತು ಬಾ. ಬೇರೆ ವೀಲ್ದೆಲ್ಲ 2.8 ಹಾಕತ್ತ ಅಂತ ಹೇಳಿದೆ ನಾನು. ಅಥವಾ ಆಯ್ತೇನು ಬಾ. ಹಾಂ ಓಕೆ ಮುಂದಿನ ಗಾಲಿದು ಅಷ್ಟೇ 2.8 ನಾಲ್ಕು ಗಾಲಿ 2.8 ಮಾಡಿಸ್ಬಿಡ್ತೀನಿ. ಸಮ್ಮರಲ್ಲಿ ಜಾಸ್ತಿ, ಇದು ಸಮ್ಮರಲ್ಲಿ 2.8, ವಿಂಟ್ರಲ್ಲಿ ಒಂದು 3.2ವರೆಗೂ ಹಾಕಿರ್ತೀನಿ ನಾನು. ಅವರೇ ಹೇಳಿದ್ದಾರೆ ನನಗೆ, ಅದು BMW ಶೋರೂಮ್ ಅವರೇ ಹೇಳಿದ್ದಾರೆ ನನಗೆ. ಒಂದು ಲಾಸ್ಟ್ ವೀಲ್ 2.8 ನೋಡಿ ಹಾಕಿದ್ರು, ಹಾಕ್ಬಿಟ್ಟು ಅದೆಲ್ಲ ಫಿಕ್ಸ್ ಮಾಡ್ತಾ ಇದ್ದಾರೆ. ನೋಡಿ ಇದೊಂದು ಕವರು ಎಲ್ಲ ಕಳೆದಾಕ್ಬಿಟ್ರು, ಹೊಸ ಕವರ್ ತಂದು ಹಾಕಿದ್ರಿ ನನಗೆ ಅದಕ್ಕೊಂದು.
ಮನೆ 50 ಏನಂತೆ ಇಲ್ಲಿ ಸ್ಕ್ಯಾನ್ ಮಾಡ್ತೀನಿ ನೋಡಿ. ಇವತ್ತು ನಾನೇ ಪೇ, ಗೌರಿ ಪೇ ಇಲ್ಲ. 50 ರೈಟ್ ನೋಡಿ, 50 UN ಪೇ, ಫಿಂಗರ್ ಪ್ರಿಂಟ್ ಡನ್ ಅಲ್ಲ. ಓಕೆ 这个是你小呀？ ಈಗ ಗ್ಯಾರೇಜ್ನ ಹೊರಗಡೆ ಹೋಗ್ತಾ ಇದ್ದೀವಿ. ಅಲ್ಲೊಂದು ಕಾರ್ ಟಚ್ ಆಗಬಾರ್ದು. ಅಲ್ಲಿ ನೀ ಓಕೆ, ಯು ವಿಲ್ ಟೆಲ್ ಬಾಯ್ ಬಾಯ್ ಟು ಹಿಮ್. ಓಕೆ ಬನ್ನಿ ಹೋಗೋಣ. ಓಕೆ ಸ್ನೇಹಿತರೆ, ನಮ್ಮದು ಒಂದು ಪಂಚರ್ದು ಹೇಗಿದೆ ಅನ್ನೋದು ಒಂದು ಚಿಕ್ಕದೊಂದು ವಿಡಿಯೋ ಮಾಡಿದೆ. ಇಂಡಿಯಾದಲ್ಲಿ ಇದೇ ಥರ ಇದನ್ನು ಹೇಗಿರೋದು ನನಗೆ ಹೇಳಿ. ಇಫ್ ಯು ಹ್ಯಾವ್ ಎನಿ ಕ್ವಶನ್ಸ್, ಎನಿ ಡೌಟ್ಸ್ ಇದ್ರೆ ಕೇಳಿ, ಕಮೆಂಟಲ್ಲಿ ಕೇಳಿ, ನಾನು ನಿಮ್ಗೆ ಆನ್ಸರ್ ಮಾಡ್ತೀನಿ. ಸ್ವಲ್ಪ ಟ್ರಾಫಿಕ್ ಇದೆ, ಇಲ್ಲಿ ಟರ್ನಿಂಗ್ ಮಾಡ್ತಾ ಇದ್ದೀನಿ ನಾನು. ಓಕೆ ಬನ್ನಿ. ಓಕೆ ಸ್ನೇಹಿತರೆ, ಇಷ್ಟೇ ಒಂದು ಚಿಕ್ಕ ವಿಡಿಯೋ. ಎನಿ ಕ್ವಶನ್ಸ್, ಎನಿ ಡೌಟ್ ಇದ್ರೆ ಕೇಳಿ, ಆನ್ಸರ್ ಮಾಡ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್. ಜೈ ಹಿಂದ್, ಜೈ ಕರ್ನಾಟಕ, ಬಾಯ್.